ಹೌದು, ಭಾಳ ಒಳ್ಳೆ ಕ್ವಶನ್ ಕೇಳಿದ್ರಿ. ಹೌದೌದೌದು, ನಿಮಗೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅಲ್ರಿ, ಹೈಯೆಸ್ಟ್ ರೆವಿನ್ಯೂ ಎಲ್ಲಿಂದ ಹೋಯ್ತದ್ರಿ? ಗೌರ್ಮೆಂಟ್ ಆಫ್ ಇಂಡಿಯಾಗೆ. ಎಷ್ಟು ವರ್ಷ ರೀ ಅವ್ರಿಗೆ ಅನ್ಯಾಯ ಮಾಡ್ತಾರೆ ನಮಗೆ? ಈಗ ನಿನಗೆ ಸಂಬಳ ಕೊಡೋಲ್ಲ, ಕೆಲಸ ಮಾಡಿಬಿಡ್ತೀರಾ? ನೀವೆಲ್ಲರೂ ಹಂಗೆ ಸಂಬಳ ಇಲ್ಲದೆ ಕೆಲಸ ಮಾಡ್ತೀರಾ? ಹೈಯೆಸ್ಟು ಹೊಡೆದಿಲ್ಲ. ಅವ್ರು ಹೇಳ್ತಾ ಇರೋದು ನಮಗೆ ನೀವು ಈ ಥರ ವಂಚನೆ ಮಾಡ್ತಿದ್ರೆ ಹಿಂದಿ ಏರಿಕೆ ಮಾಡ್ತಾರಂತೆ. ನಮಗೆ ಒಂದೇ ಒಂದು ನಾವು ಕೊಡ್ತಕ್ಕಂಥ ರೆವಿನ್ಯೂಗೆ ತಕ್ಕಂಥ ಪಾಲು ಕೊಡೋದಿಲ್ಲ. ರೆವಿನ್ಯೂ ಇಲ್ಲದೆ ಇರ್ತಕ್ಕಂಥ ರಾಜ್ಯಗಳಿಗೆ ಎಷ್ಟು ವರ್ಷದಿಂದ ಕೊಡೋದು? ಗುಜರಾತ್ಗೆ ಎಷ್ಟು ಕೊಡೋದು? ಉತ್ತರ ಪ್ರದೇಶಕ್ಕೆ ಎಷ್ಟು ಕೊಡೋದು? ನೋಯಲ್ವಾ ಸಂಸದನಿಗೆ? ಕನ್ನಡದ ಗಂಡು ಮಗ ಅವನು ಚೆನ್ನಾಗಿ ಮಾತಾಡಿದ್ದಾನೆ. ಯಾರು ನಮ್ಮ ರಾಜ್ಯದ ಹಕ್ಕನ್ನು ಪ್ರತಿಪಾದನೆ ಮಾಡಿದ್ದಾರೆ. ನನ್ನ ನಿಲುವು ಒಂದೇ, ರಾಷ್ಟ್ರದಲ್ಲಿ ನನ್ನ ಹಕ್ಕನ್ನು ಮೊದಲು ಉಳಿಸಿ ಅಂತ. ನನ್ನ ಹಕ್ಕು ಚುತ್ತಿ ಆದ್ರೂ ಒಪ್ಕೊಳ್ಬೇಕಾ? ಕೇಳ್ರಿ, ಮೀಡಿಯಾ ದಯವಿಟ್ಟು ರಾಜ್ಯದ ಪರ ಬನ್ನಿ, ರಾಷ್ಟ್ರದ ಪರ ಬನ್ನಿ. ನೀವು ಇವತ್ತು ಒಂದು ಮಾತು ಹಿಡ್ಕೊತೀರಲ್ರಿ. ಇವತ್ತು UKPಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು, ಎಲ್ರಿ ಕೊಟ್ಟರವರು? ನಮಗೆ ಕಾವೇರಿಗೆ ಇವಾಗ ನಮಗೆ ಮೇಕೆದಾಟು ಕಟ್ಟಬೇಕು, ಒಪ್ಪಿಗೆ ಕೊಟ್ಟಿದ್ದಾರೇನ್ರಿ? ಸಿಟ್ಟಾಗದಲ್ಲ ನೋಡ್ರಿ, ಸಿಟ್ಟಿನ ಪ್ರಶ್ನೆ ಹೇಳಿ ನೋಡ್ರಿ. ನೀವು 100% ನಿಮ್ಮ ಮೇಲಲ್ಲಪ್ಪ. ಐ ಆಮ್ ಸಾರಿ ಮೀಡಿಯಾ ಫ್ರೆಂಡ್ಸ್, ನಾನು ಇಶ್ಯೂ ಬೇಸ್ಡ್ ಮಾತಾಡ್ತಿದ್ದೀನಿ. ಇಶ್ಯೂ ಬೇಸ್ಡ್ ನಿಮ್ಮೆಲ್ಲರಲ್ಲೂ ಆ ಮನಸ್ಥಿತಿ ಇದೆಯಲ್ಲ, ದಯವಿಟ್ಟು ಅದನ್ನ ತೆಗೆದಾಕಿ. ಆ ಮನಸ್ಥಿತಿನ ತೆಗೆದಾಕಿ. ನೋಡ್ರಿ, ಆದ್ರೆ ಕಾಂಗ್ರೆಸ್ಸಿಗರು ಈ ದೇಶ ಕಟ್ಟದ್ ಸುಳ್ಳ? ಸ್ವತಂತ್ರ ತಂದು ಸುಳ್ಳ? ಏನ್ ಇವ್ರು ಮಾಡಿದಾರ? 1.5 ಲಕ್ಷ ಕೋಟಿ ರೀ, 1.5 ಲಕ್ಷ ಕೋಟಿ ಸಾಲ ಮಾಡಿರೋದು ಯಾರ ತಲೆ ಮೇಲೆ ಬಿದ್ದಿದೆ? ಬರೀ 55 ಲಕ್ಷ ಇತ್ತು ಸಾಲ ಇವ್ರು ಬರೋದಕ್ಕೂ ಮೊದ್ಲೆ. ಯಾರು ಹೊಡಿತಾ ಇದಾರೆ? ಹೊಡಿತಾ ಇರ್ತಕ್ಕಂಥ ನಿಮ್ಮ ಮಾತು ಕೇಳಿ. ಟಾಕ್ ಒನ್ ನಾಟ್ ಎ ಟೈಮ್ ನಾನು ಉತ್ತರ ಕೊಡ್ತೀನಿ. ಸಂಜೆ ತನಕ ಬೇಕಾದ್ರೆ ಉತ್ತರ ಕೊಡ್ತೀನಿ. ಒಬ್ರು ಒಂದೊಂದ್ಸರಿ ಕೇಳಿ. ಯಾವುದು ಪ್ರತ್ಯೇಕ ರಾಷ್ಟ್ರ ಮಾಡ್ತೀನಿ ಅಂತ ಹೇಳಿಲ್ಲ, ಕೇಳ್ರಿ ಸ್ವಲ್ಪ. ಯಾವ್ದ್ರಿ ನಾನು ಹೇಳ್ತಾ ಇರೋದನ್ನ ಸ್ವಲ್ಪ ಇಂಟರ್ಪ್ರಿಟ್ ಮಾಡಬೇಡಿ ನೀವು. ನಮಗೆ ಅನ್ಯಾಯ ಆದಾಗ ನಮ್ಮ ಹಕ್ಕನ್ನು ಪ್ರತಿಪಾದನೆ ಮಾಡಬೇಕಾದ್ರೆ ಜವಾಬ್ದಾರಿಯಿಂದ ನಾವು ಮಾಡೇ ಮಾಡ್ತೀವಿ. ಆ ವಿಚಾರದಲ್ಲಿ ಪ್ರತಿಪಾದನೆ ಮಾಡಿರ್ತಕ್ಕಂಥ DK ಸುರೇಶ್ಗೆ ನಾನು ನಮ್ಮ ರಾಜ್ಯಕ್ಕೆ ದನಿ ಎತ್ತದಂಥ ಏಕೈಕ ಗಂಡು ಮಗ ಅಂತೀವಿ. ನನ್ನ ರಾಜ್ಯಕ್ಕೆ ಹಕ್ಕು ಕೇಳ್ತಾ ಇದ್ದಾರೆ, ನನ್ನ ರಾಜ್ಯದ ಪಾಲ್ ಕೇಳ್ತಾ ಇದ್ದಾನೆ. 28 ಜನದಲ್ಲಿ ಒಬ್ಬನೇ ಒಬ್ಬ ಮಾತಾಡಿರ್ತಕ್ಕಂಥವ್ರು, ಅವನು ಗಂಡು ಮಗನೇ. ನೋಡ್ರಿ, ಭಾವನಾತ್ಮಕ ಈಗ ನೀವು ಮಾತಾಡ್ತಿದ್ದೀರಿ, ನೀವು ಮಾತಾಡ್ತಾ ಇದ್ದೀರಿ. ಭಾವನಾತ್ಮಕವಾಗಿ ಮಾತಾಡ್ತಿರ್ಬೇಕಾದ್ರೆ ಅವ್ರ ನೋವು ಪ್ರಚೋದನಾತ್ಮಕವಾಗಿ ಮಾತು ಬಂದಿರ್ಬೋದು. ಆಗಂದಾಕ್ಷಣಕ್ಕೆ ಅದನ್ನು ಕೇಳ್ರಿ ಇಲ್ಲಿ. ಆದರೆ ವಸ್ತುಸ್ಥಿತಿನ ಯಾಕೆ ಮಾತಾಡ್ತಿಲ್ಲ ನೀವು? ಒಂದು ಪದನ ಹಿಡ್ಕೊತಾ ಇದ್ದೀರಲ್ಲ, ಈ ರಾಜ್ಯಕ್ಕಾಗಿರೋ ಅನ್ಯಾಯನ, BJP ಮಾಡಿರ್ತಕ್ಕಂಥ ಮೋಸನ, ನರೇಂದ್ರ ಮೋದಿ ಸರ್ಕಾರ ಮಾಡಿರ್ತಕ್ಕಂಥ ಅನ್ಯಾಯನ ಕಡಾಖಂಡಿತವಾಗಿ ನೀವು ಖಂಡಿಸ್ಬೇಕು, ನಾನು ಖಂಡಿಸ್ತೇನೆ. ಮಾಡ್ತಾ ಇಲ್ಲ ಯಾರು? ನಾನು ನಿನ್ನೆಯಿಂದ ನೋಡ್ತಾ ಇದ್ದೀನಿ, ಒಂದೂ ಇಲ್ಲ. ಥ್ಯಾಂಕ್ ಯು. ಪುಟ್ಟರಾಜು ಮತ್ತೆ ಅವರೆಲ್ಲರೂ ಕೂಡ ಪ್ರತ್ಯೇಕವಾಗಿ ಬಂದಾಪರ ಕೊಟ್ಟಿದ್ದಾರೆ. ನಮ್ಮ ಕಾಲದಲ್ಲಿ ಏನೋ ಅಭಿವೃದ್ಧಿ ಆಗಿದೆ, ಅವರ ಕಾಲದಲ್ಲಿ ಏನೋ ಅಭಿವೃದ್ಧಿ ಆಗಿದೆ, ನಾವು ಚರ್ಚೆಗೆ ಸಿದ್ಧ ಅಂತ ಹೇಳಿದ್ದಾರೆ. ನಾನು ಅದನ್ನು ಮುಕ್ತವಾಗಿ ಸ್ವಾಗತಿಸ್ತೀನಿ. ಯಾವ ವೇದಿಕೆಯಲ್ಲಿ ಬರ್ತಾರೋ ಆ ವೇದಿಕೆಯಲ್ಲಿ ಅವರು ಚರ್ಚೆ ಬರಲಿ, ನಾವು ಚರ್ಚೆಗೆ ಬರ್ತೀವಿ. ತಯಾರಿದ್ದೀವಿ. ಯಾರು? ಅಪ್ಲಿಕೇಶನ್ ಹಾಕಿಲ್ಲಲ್ಲ. ನಾನು ಎಲ್ಲಿ ಹೇಳಿದ್ದೀನಿ? ನಾ ಕೇಳುವಿಲ್ಲ, ನಾ ಹೇಳುವಿಲ್ಲ. ತಗೊಳ್ಳೋಂಥ ಪ್ರಶ್ನೆನೇ ಬಂದಿಲ್ವಲ್ಲ ಇಲ್ಲಿ. ನಿಮಗೆ ಅದರ ಫಾರ್ಮಾಲಿಟೀಸೇ ಗೊತ್ತಿಲ್ಲ. ಇಟ್ ಕೆನಾಟ್ ಬಿ ಡಿಕ್ಲೇರ್ಡ್ ಲೈಕ್ ದಿಸ್. ಈ ಬೋರ್ಡ್ಗಳ ಥರ ಅದನ್ನು ಡಿಕ್ಲೇರ್ ಮಾಡೋಂಗಿಲ್ಲ. ಇಟ್ಸ್ ಎ ಸಪ್ರೇಟ್ ಪ್ರೋಸೆಸ್. ಅದು ಸಪ್ರೇಟ್ ಪ್ರೋಸೆಸ್. ಐ ಡೋಂಟ್ ವಾಂಟ್ ಟು ಎಕ್ಸ್ಪ್ಲೈನ್. ಇಟ್ಸ್ ಎ ಸಪ್ರೇಟ್ ಪ್ರೋಸೆಸ್.